ಭಾರಿ ಮಳೆಗೆ ಕುಂದಾನಗರಿ ತತ್ತರಿಸಿ ಹೋಗಿದೆ. ಭಾರಿ ಮಳೆಗೆ ಬೆಳಗಾವಿಯ 3 ತಾಲೂಕುಗಳು ತತ್ತರಿಸಿ ಹೋಗಿರುವಂತದ್ದು. ಅಂಗಡಿಗಳು ಜಲಾವೃತಗೊಂಡಿದೆ, ವಾಹನಗಳು ಮುಳುಗಡೆಯನ್ನ ಕಂಡಿದೆ, ರಸ್ತೆಗಳು ಕೆರೆಯಂತಾಗಿರುವಂತದ್ದು. ಭಾರಿ ಮಳೆಗೆ ಕುಂದಾನಗರಿ ತತ್ತರಿಸಿ ಹೋಗಿದೆ. ಈಗ 3 ತಾಲೂಕುಗಳು ತತ್ತರಿಸಿ ಹೋಗಿದ್ದಾವೆ. ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಅಂಗಡಿಗಳು ಜಲಾವೃತಗೊಂಡಿದ್ರೆ, ವಾಹನಗಳು ಮುಳುಗಡೆಯನ್ನ ಕಂಡಿದ್ದಾವೆ, ಕೊಚ್ಚಿ ಹೋಗ್ತಿದ್ದಾವೆ ಹಲವು ಬೈಕ್ಗಳು. ಅದನ್ನ ಹಿಡಿಯೋದಕ್ಕೆ ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ಬೈಲಹೊಂಗಲ ಹಾಗೂ ಸವದತ್ತಿ ಪಟ್ಟಣದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ರಸ್ತೆ ಮೇಲೆ ನದಿಯಂತೆ ಮಳೆಯ ನೀರು ಹರಿತಾ ಇದೆ. ಹಾಗಾಗಿ ವಾಹನ ಸವಾರರು ಇದೀಗ ಪರದಾಟವನ್ನು ನಡೆಸ್ತಾ ಇರುವಂತದ್ದು ನದಿ ನೀರಿನಂತೆ ಹರಿತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಬೈಕ್ ಕೂಡ ಕೊಚ್ಕೊಂಡು ಹೋಗುವಂತಹ ಹಂತಕ್ಕೆ ಹೋಗಿರುವಂತದ್ದು. ಹಾಗಾಗಿ ಅದನ್ನ ಹಿಡಿಯೋದಕ್ಕೆ ಹರಸಾಹಸವನ್ನ ಕೂಡ ಪಡ್ತಿದ್ದಾರೆ. ಕೊಚ್ಚಿ ಹೋಗ್ತಿದ್ದ ಬೈಕ್ಗಳನ್ನು ಹಿಡಿಯೋದು. ನೋಡಿ ಯಾವ ರೀತಿ ಆಗಿದೆ. ಅಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನದಿ ನೀರಿನಂತೆ ಹರಿತಾ ಇದೆ ರಸ್ತೆಗಳಲ್ಲಿ ಮಳೆಯ ನೀರು. ಮತ್ತೊಂದು ಕಡೆನಲ್ಲಿ ಬೈಕ್ಗಳೆಲ್ಲ ಹಿಡಿದಿಟ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇತ್ತು. ಹಾಗಾಗಿ ಬೈಕ್ನ ಸವಾರರೇನಿದ್ರು ಬೈಕ್ಗಳನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಿದ್ದಾರೆ. ಇನ್ನು ಅಂಗಡಿ ಒಳಗಡೆನೂ ಕೂಡ ನೀರು ಹೋಗಿದೆ. ತಗ್ಗು ಪ್ರದೇಶದಲ್ಲಿರುವಂತಹ ಅಂಗಡಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇನ್ನು ಆ ನೀರನ್ನು ಆಚೆ ಹಾಕೋದಕ್ಕೂ ಕೂಡ ಅಂಗಡಿ ಮಾಲೀಕರು ಹರಸಾಹಸವನ್ನು ಪಟ್ಟಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಆಗಿರುತ್ತೆ ಅವ್ಯವಸ್ಥೆಗಳು. ಅದರಲ್ಲೂ ಕೂಡ ತಗ್ಗು ಪ್ರದೇಶದಲ್ಲಿ ಯಾವೆಲ್ಲ ಅಂಗಡಿಗಳಿರುತ್ತೆ, ಮುಂಗಟ್ಟುಗಳಿರುತ್ತೆ, ಅಲ್ಲಿಗೆ ಮಳೆ ನೀರು ಹೋಗೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಆದರೆ ಇದು ಅತಿರೇಕ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ಮಳೆಯಿಂದ ಅವಾಂತರಗಳು ಆಗ್ತಾ ಇದೆ. ಅಲ್ಲಿ ನಮ್ಮ ಕಡೆ ಏನಿಲ್ಲ ಚರಿಯೋದು ಕಟ್ಟಿ ಇಲ್ಲಿ ನಿಲ್ಸೋಣ ಎಲೆಕ್ಟ್ರಾನಿಕ್ ನಾವು ಎರಡು ಜಗ್ಗಿ ಇಡ್ತಾನೆ ನೋಡ್ರಿ. ಅಲ್ಲಿ ಗಟಾರ್ದಾಗ